ನನ್ನ ಪ್ರತಾಪ್ ಸಿಂಹರನ್ನ ಕೈ ಬಿಟ್ರೆ ಹುಷಾರ್. ಬಿಜೆಪಿ ನಾಯಕರಿಗೆ ಹಿಂದೂ ಹುಲಿ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ನನ್ನ ಪ್ರತಾಪ್ ಸಿಂಹರನ್ನ ಕೈ ಬಿಟ್ರೆ ಹುಷಾರಾಗಿರ್ಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಹಿಂದೂ ಹುಲಿ ಎಚ್ಚರಿಕೆ ಕೊಟ್ಟಿರೋದು. ಜನರು ಎಂದೆಂದಿಗೂ ನನ್ನ ಪರವೇ ಅಂತ ಯತ್ನಾಳ್ ಅವರು ಗುಡುಗಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳು. ಸಿಎಂಗೆ ಗೌರವ ಸಲ್ಲಿಸೋದು ನನ್ನ ಕರ್ತವ್ಯ, ಗೌರವಿಸ್ತೀನಿ. ಇದರಿಂದ ಕೆಲವರಿಗೆ ನೋವಾದ್ರೆ ನಾನೇನ್ ಮಾಡ್ಲಿ? ಯತ್ನಾಳ್ ಅವರ ಮಾತಿನ ವರಸನೆ ಆ ರೀತಿ ಇರುತ್ತೆ. ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಎಲ್ಲವೂ ಗೊತ್ತಿದೆ. ಯಾರಿಗೆ ಯಾವಾಗ ಏನ್ ಕೊಡ್ಬೇಕು ಅದು ಕೂಡ ಹೈಕಮಾಂಡ್ಗೆ ಗೊತ್ತಿದೆ. ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನನ್ನ ಪ್ರತಾಪ್ ಸಿಂಹರನ್ನ ಕೈ ಬಿಟ್ರೆ ಹುಷಾರಾಗಿರಿ. ಬಿಜೆಪಿ ನಾಯಕರಿಗೆ ಹಿಂದೂ ಹುಲಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಎದುರೇ ನನ್ನ ಪರ ಜನರು ಘೋಷಣೆಯನ್ನ ಕೂಗಿದ್ದಾರೆ. ಜನರು ಎಂದೆಂದಿಗೂ ನನ್ನ ಪರವೇ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಅವರಿಗೆ ಗೌರವ ಸಲ್ಲಿಸಬೇಕು. ಸಿಎಂ ಸ್ಥಾನದಲ್ಲಿ ಯಾರೇ ಇರಬಹುದು, ಅವರಿಗೆ ಗೌರವ ಸಲ್ಲಿಸೋದು ನಮ್ಮ ಕರ್ತವ್ಯ. ಹಂಗಾಗಿ ನಾನು ಗೌರವ ಕೊಡ್ತೀನಿ. ಇದರಿಂದ ಕೆಲವರಿಗೆ ನೋವಾದ್ರೆ ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಎಲ್ಲವೂ ಕೂಡ ಗೊತ್ತಿದೆ. ಯಾರಿಗೆ ಯಾವಾಗ ಏನು ಕೊಡಬೇಕು ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಅದು ಹೈಕಮಾಂಡ್ನ ತಲೆನೋವು. ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸದ್ಯಕ್ಕೆ ಯತ್ನಾಳ್ ಅವರು ಗುಡುಗಿದ್ದಾರೆ. ಇನ್ನು ಮುಖ್ಯವಾಗಿ ಬಿಜೆಪಿ ನಾಯಕರಿಗೆ ಹಿಂದೂ ಹುಲಿ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಎದುರೇ ನನ್ನ ಪರವಾಗಿ ಜನರು ಘೋಷಣೆಯನ್ನ ಕೂಗ್ತಾರೆ. ಯತ್ನಾಳ್ ಅಂತಾರೆ, ಜೊತೆಗೆ ಹಿಂದೂ ಹುಲಿ ಅಂತ ಘೋಷಣೆಯನ್ನ ಕೂಗ್ತಾರೆ. ಅದು ಯಾರೆದ್ರಿಗೆ ಸಿಎಂ ಡಿಸಿಎಂ ಇದ್ರೂ ಕೂಡ ನನ್ನ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ಅಷ್ಟು ನನಗೆ ಜನರ ಬೆಂಬಲ ಇದೆ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಮುಖ್ಯವಾಗಿ ಈಗ ಸಿಎಂ ಸ್ಥಾನದಲ್ಲಿ ಯಾರೇ ಇರಬಹುದು, ಈಗ ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಯಾವುದೇ ಪಕ್ಷ ಆಗಿರಬಹುದು ಅಥವಾ ಯಾವುದೇ ವ್ಯಕ್ತಿ ಆಗಿರಬಹುದು, ಆ ಒಂದು ಸಿಎಂ ಸ್ಥಾನಕ್ಕೆ ನಾವು ಬೆಲೆಯನ್ನ ಕೊಡಬೇಕಾಗತ್ತೆ, ಗೌರವವನ್ನು ಸಮರ್ಪಣೆ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಆ ಒಂದು ಸಿಎಂ ಸ್ಥಾನಕ್ಕೆ ಗೌರವವನ್ನು ಕೊಡ್ತೀನಿ. ಇದರಿಂದ ಬೇರೆಯವರಿಗೆ ನೋವಾಗಬಹುದು. ನೋವಾದ್ರೆ ನಾನೇನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಕರ್ತವ್ಯ ಏನಿದೆ ಆ ಒಂದು ಕರ್ತವ್ಯವನ್ನ ನಾನು ನಿಭಾಯಿಸಿದ್ದೀನಿ ಅಷ್ಟೇ. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಇದೆ. ಬಿಜೆಪಿ ಹೈಕಮಾಂಡ್ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈಗ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಎಲ್ಲವನ್ನು ಕೂಡ ನಿರ್ಧಾರ ಮಾಡುತ್ತೆ. ಏನೇ ಒಂದು ವಿಚಾರ ಆದರೂ ಕೂಡ ಅದೆಲ್ಲವೂ ಕೂಡ ನಮ್ಮ ಹೈಕಮಾಂಡ್ ಗಮನಕ್ಕೆ ಹೋಗಬೇಕು. ಆಗ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೇ ಫೈನಲ್. ಜೊತೆಗೆ ಯಾರಿಗೆ ಯಾವಾಗ ಏನು ಮಾಡಬೇಕು, ಯಾವ ಹುದ್ದೆಯನ್ನು ಕೊಡಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತಿದೆ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನನಗೆ ಜನರ ಬೆಂಬಲ ಇದೆ ಅಂತ ಯತ್ನಾಳ್ ಅವರು ಎಚ್ಚರಿಕೆಯನ್ನು ನೀಡುವ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಗೆ ನನ್ನ ಮತ್ತೆ ಪ್ರತಾಪ್ ಸಿಂಹ ಕೈ ಬಿಟ್ಟರೆ ಸರಿ ಇರೋದಿಲ್ಲ ಅಂತ ಕೂಡ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯ ನೋಡಬೇಕಾಗುತ್ತೆ ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನು ಮಾಡುತ್ತೆ ಅಂತ. ಸದ್ಯಕ್ಕೆ ಹೈಕಮಾಂಡ್ ಬೆಂಬಲ ದೊರೆಯೋದು ಬಹಳ ಕಷ್ಟ ಇದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಬಿಜೆಪಿಯಲ್ಲಿ, ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಕೂಡ ಕೆಲವೊಂದಿಷ್ಟು ಇರಿಸು ಮುರುಸು ಇದ್ದಾವೆ. ಜೊತೆಗೆ ಒಳಗೊಳಗೆ ಕಚ್ಚಾಟ ಕಿತ್ತಾಟ ಎಲ್ಲವೂ ಕೂಡ ಇದೆ. ಆದರೆ ಈಗ ಸದ್ಯಕ್ಕೆ ಯತ್ನಾಳ್ ಅವರು ಸದ್ಯಕ್ಕೆ ಹೈಕಮಾಂಡ್ ಬೆಂಬಲ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಹೈಕಮಾಂಡ್ ಯಾರಿಗೆ ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು ಅದೆಲ್ಲವನ್ನು ಕೂಡ ಒದಗಿಸ್ಕೊಡುತ್ತೆ. ಹೈಕಮಾಂಡ್ಗೆ ಬಿಟ್ಟ ನಿರ್ಧಾರ ಇದು ಅಂತ ಕೂಡ ಹೇಳಿದ್ದಾರೆ. ಮೊದಲಿನಿಂದಲೂ ಕೂಡ ಇನ್ನು BY ವಿಜಯೇಂದ್ರನ್ ಕಂಡ್ರೆ ಮೊದಲಿಂದಲೂ ಕೂಡ ಆಗೋದಿಲ್ಲ. ಯಾಕೆಂತಂದ್ರೆ ಈಗ ಯಡಿಯೂರಪ್ಪ ಕುಟುಂಬದವರ ವಿರುದ್ಧವಾಗಿ ಯತ್ನಾಳ್ ಅವರು ಮೊದಲಿನಿಂದಲೂ ಕೂಡ ಸಿಡಿದೇಳ್ತಾ ಇರ್ತಾರೆ, ಆರೋಪಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಜೊತೆಗೆ ಈಗ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟಂತಹ ಸಂದರ್ಭದಲ್ಲೂ ಅಷ್ಟೇ BY ವಿಜಯೇಂದ್ರ ಅವರ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದ್ರು, ಗುಡುಗಿದ್ರು.